ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಮೊನ್ನೆ ಯುಗಾದಿಯ ದಿವಸ ನಿನ್ನೆ ಪಾಡ್ಯ ಆದ್ದರಿಂದಾಗಿ ಚಿಂತನೆ ಮಾಡಲಿಲ್ಲ. ಅದರಿಂದಾಗಿ ಮೊನ್ನೆ ನಾವು ನೋಡಿದ್ದು ಹೀಗೆ, ಕಂಸ 6 ಜನ ದೇವಕಿಯ ಮಕ್ಕಳನ್ನು ಕೊಂದ. ಅವರ ಸ್ವರೂಪ ಏನು, ಅವ್ರಿಗಂತಹ ಕರ್ಮ ಏನಿತ್ತು, ದೇವರ ಶಕ್ತಿ ಏನಾಯಿತು, ದೇವರ ಅಘಟಿತ ಘಟನಾ ಶಕ್ತಿಯ ಸ್ವರೂಪ ಏನು ಇತ್ಯಾದಿಗಳನ್ನೆಲ್ಲವನ್ನೂ ಕೂಡ ನಾವು ನೋಡಿದೆವು. ಆಮೇಲೆ ಬಲರಾಮ ಅವನಿಗೆ ಸಂಕರ್ಷಣ ಅಂತ ಯಾಕೆ ಹೆಸರು ಬಂತು ಅನ್ನೋದನ್ನು ನೋಡಿದೆವು. ಇಲ್ಲಿಗೆ 68 ಶ್ಲೋಕಗಳಾಯಿತು. ಇನ್ನು 69ನೆಯ ಶ್ಲೋಕವನ್ನ ಚಿಂತನೆ ಮಾಡಬೇಕಿದೆ. ಗರ್ಭಂ ದೇವಕ್ಯಾ ಸಪ್ತಮಂ ಮೇ ನಿರೇಹಿ ಲೋಕಾಶ್ರಿತಂ ತ್ವಷ್ಟಮಂ ತಾಂ ತತಃ ಸಹ ಮತ್ವಾ ಹಂತುಂ ಪಾದಯೋಸ್ಸಂ ಪ್ರಗೃಹ್ಯ ಸಂಪೋಥಯಾಮಾಸ ಶಿಲಾತಳೇ ಚ. ದೇವಕ್ಯಾಃ ಸಪ್ತಮಂ ಗರ್ಭಂ ಸೃತಂ ಮೇನಿರೆ. ದೇವಕಿಯ 7ನೆಯ ಗರ್ಭ ಸೃತಂ ಸೋರಿ ಹೋಯಿತು ಅಂತ ಎಲ್ಲರೂ ಅಂದುಕೊಂಡ್ರು. ನೋಡಿ ಪಾಪ, ದೇವಕಿಗೆ 6 ಜನ ಮಕ್ಕಳು ಕಂಟಿನ್ಯೂಸ್ ಆಗಿ ಸತ್ತದ್ರಿಂದ ಆ ಆಘಾತ ತಡ್ಕೊಳ್ಳಿಕ್ಕಾಗದೆ ಅವಳ ಶರೀರದಿಂದ ಆ ಗರ್ಭಸ್ರಾವ ಆಗಿ ಹೋಯಿತು ಅಂತ ಅಂದ್ರು. ಗರ್ಭಂ ದೇವಕ್ಯಾಃ ಸಪ್ತಮಂ ಮೇನಿರೆ ಲೋಕಾಃ ಸೃತಂ ಅಷ್ಟಮಂ ತಾಂ. 8ನೆಯ ಮಗು ಹುಟ್ಟತ್ತೆ ಅಂತ ಎಲ್ಲರಿಗೂ ಬಹಳ ಭರವಸೆ ಇತ್ತು. ಆದರೆ ಹುಟ್ಟಿದ್ದು ಹೆಣ್ಣು ಮಗು. ಈ ವಿಧಿಯ ವೈಚಿತ್ರ್ಯವನ್ನು ಅರ್ಥವೇ ಮಾಡಿಕೊಳ್ಳಿಕ್ಕಾಗಲಿಲ್ಲ. 8ನೇ ಮಗುವಿನಿಂದ ಜನ ಮರಣ ಅಂತ ಇತ್ತಲ್ವಾ, 6 ಜನ ಹುಟ್ಟಿದ್ರು, 7ನೇವನಿಲ್ಲ, 8ನೇವನು ಬಂದ, 8ನೇ ಮಗು ಬಂತು, ಆದರೆ ಅದು ಗಂಡಲ್ಲ. ಹೀಗೆ ಅದು ಅರ್ಥವೇ ಆಗಲಿಲ್ಲ. ಅದು ಏನೋ ಭವಿಷ್ಯ ಹೇಳಿದ್ದು, ಅಶರೀರವಾಣಿ ಆಗಿದ್ದು, ಕಂಸ ಅದನ್ನು ನಂಬಿ ನಡೆದದ್ದು. ಆದರೆ ಇಲ್ಲಿ ನಡೀತಾ ಇರೋದು ಒಂದಕ್ಕೊಂದಕ್ಕೆ ತಾಳಮೇಳ ಇಲ್ಲ ಅಂತ ಅನ್ನಿಸಿಬಿಡ್ತು. ಪ್ರಾಯ ಆಗಿನವರು ಗಟ್ಟಿಯಾಗಿ ಹೇಳ್ತಾ ಇದ್ರು, ಏನು ನೋಡಿ ಜ್ಯೋತಿಷ ಸುಳ್ಳು ಅನ್ನೋದಕ್ಕೆ, ಇವೆಲ್ಲ ಭ್ರಮೆ ಅನ್ನೋದಕ್ಕೆ ಎಂತಹದ್ದು ನೋಡಿ ಅಂತ ಹೇಳ್ತಾ ಇದ್ರು ಏನು. ಆಗ ಈಗಿನ ಹರಟೆ ಕಟ್ಟೆಗಳು ಇದ್ದಿದ್ರೆ, ಹರಟೆ ಕಟ್ಟೆ ಅಂತ ಹೇಳಿದ್ರೆ ನಾನು ಹೇಳ್ತಾ ಇರೋದು ಎಲೆಕ್ಟ್ರಾನಿಕ್ ಹರಟೆ ಕಟ್ಟೆ, ಅಂದ್ರೆ ಟಿವಿ. ಅವುಗಳಿಗೆ ಬೇರೆ ಕೆಲಸವೇ ಇಲ್ಲ, ಬರೇ ಇಂಥದ್ದೇ ಗಲಾಟೆ ಮಾಡ್ತಾ ಇದ್ರೋ ಏನೋ. ಈಗಿನ ಪ್ರತಿಕ್ರಿಯೆಗಳು ಎಷ್ಟು ಕ್ಷಿಪ್ರ, ಎಷ್ಟು ಇದು ಅಂತ ಹೇಳಿದರೆ, ಸೊ ಪ್ರೋಹಿಬಿಟ್ ದ ಆಸ್ಟ್ರಾನಮಿ ಅಥವಾ ಆಸ್ಟ್ರಾನಮಿ ಅಲ್ಲ ಆಸ್ಟ್ರಾಲಜಿ ಅಂತ ಹೇಳಿ ಒಂದು ದೊಡ್ಡ ಚಳುವಳಿ ಶುರು ಆಗೋಗೋದೋ ಏನೋ. ಅದು ಸತ್ಯ ಅಂತ ಜನರಿಗೆ ಗೊತ್ತಾಗಿದೆ 13 ವರ್ಷ ಆದ ಮೇಲೆ. ಅಂದ್ರೆ ಆ ಒಂದು ಪ್ರಶ್ನೆಗೆ ಉತ್ತರ ಸಿಗಲಿಕ್ಕೆ ನಮಗೆ ಆ ಪೇಷನ್ಸೇ ಇಲ್ಲ. ಇಮಿಡಿಯೇಟ್ ಒಂದು ಇಶ್ಯೂ ಎತ್ಕೋತಾರೆ. ಆ ಇಶ್ಯೂ ಎತ್ಕೊಂಡು ಅದು ಸಾಲ್ವ್ ಆಗೋವರೆಗೂ ಇಲ್ವೇ ಇಲ್ಲ. ಇದನ್ನ ಹಿಡ್ಕೊಂಡ್ರು, ಆಮೇಲೆ ಬೇರೆ ಅದಕ್ಕೆ ಜಿಗಿದ್ರು. ಅದು ಅಲ್ಲೇ ನಿಂತೇ ಹೋಯ್ತು. ಅದು ಪ್ರಶ್ನೆಗೂ ಸಿಗಲೇ ಇಲ್ಲ, ಉತ್ತರವೇ ಸಿಗಲಿಲ್ಲ ಕಡೆಗೂ ಕೂಡ. ಇದು ಇವತ್ತಿನ ಪೆಕ್ರಗಳ ಅವಾಂತರಗಳು.
ಇವತ್ತಿನ ಟೆಲಿವಿಷನ್ ಮೀಡಿಯಾ ಹೀಗಿದೆ. ಯಾವುದೇ ಆಗಲಿ, ಇವತ್ತಿನ ಟೆಲಿವಿಷನ್ ಮೀಡಿಯಾ ಇರಬಹುದು, ಸೋಷಿಯಲ್ ಮೀಡಿಯಾ ಇರಬಹುದು, ಎಲ್ಲ ಪರಮ ಅವಿವೇಕಿಗಳ ಸಂತೆ. ಅದನ್ನು ಬಳಸಬೇಕು, ಎಷ್ಟರ ಮಿತಿಯಲ್ಲಿ ಬಳಸಬೇಕು ಅಂತ ಐಡಿಯಾ ಇರಬೇಕು ನಮಗೆ. ನೋಡಿ, ಅವತ್ತಿನ ಕಾಲದಲ್ಲಿ ಹೀಗಾಯಿತು. ಮೇಲ್ನೋಟಕ್ಕೆ ತಾಳಮೇಳ ಕಾಣಿಸ್ಲಿಲ್ಲ ಅವರಿಗೆ. ಗರ್ಭಂ ದೇವಕ್ಯ ಸಪ್ತಮಂ ಮೇ ನಿರೇಹಿ. ಇವನು ಬಂದ, ಮತ್ವಾ ಹಂತುಂ ಪಾದಯೋತ್ತಂ ಪ್ರಗೃಹ್ಯ ಸಂಪೋಥಯಾಮಾಸ ಶಿಲಾತಳೇ ಚ. ನೋಡಿದ ಪುಟ್ಟ ಮಗು, ಹೆಣ್ಣು ಮಗು, ಅದನ್ನ ಬಂಡೆಯಲ್ಲಿ ಗಟ್ಟಿಯಾಗಿ ಅಪ್ಪಳಿಸಿದ. ಸಾತದ್ಹಸ್ತಾತ್ ಕ್ಷಿಪ್ರಮುತ್ಪತ್ಯ ದೇವಿ ಖೇ ದೃಶ್ಯತೈವ ಅಷ್ಟಭುಜಾ ಸಮಗ್ರ ಬ್ರಹ್ಮಾದಿಭಿ ಪೂಜ್ಯಮಾನ ಸಮಗ್ರೈಃ ಅತ್ಯದ್ಭುತಾಕಾರವತಿ ಹರಿಪ್ರಿಯಾ. ಸಾ ತದ್ಹಸ್ತಾತ್ ಕ್ಷಿಪ್ರಮುತ್ಪತ್ಯ. ಆ ಬಂಡೆಗೆ ಅಪ್ಪಳಿಸಿ ಬಿಡಬೇಕು ಅವನು. ಆ ಬಿಡುವಾಗ ಎಷ್ಟೋ ಒಂದು ಸಣ್ಣ ಮಟ್ಟದ ಅಂತರ ಇರುತ್ತೆ. ದೈಶಿಕ ಅಂತರ ಇರಬಹುದು, ಕಾಲಿಕ ಅಂತರ ಇರಬಹುದು. ಹೀಗೆ ಅಪ್ಪಳಿಸುವಾಗ ಅವನು ಕೈ ಬಿಡ್ತಾನೆ. ಮಗುವಿನ ಕಾಲನ್ನು ಹಿಡಿದು ತಲೆಯನ್ನು ಬಂಡೆಗೆ ಅಪ್ಪಳಿಸುವಾಗ ಎಷ್ಟೋ ಮಿಲಿಮೀಟರ್ ಅದು ತಾಗಬೇಕಿರತ್ತೆ. ಅವಾಗ ಅವನು ಬಿಟ್ಟಿರ್ತಾನೆ. ಅದು ಎಷ್ಟೋ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅದು ನಾವು ಲೆಕ್ಕಕ್ಕೆ ಹಾಕಲಿಕ್ಕಲ್ಲ. ಅಷ್ಟರಲ್ಲಿ ಆ ಮಗು ಕೈಯಿಂದ ಜಾರಿ ಮೇಲ್ಗಡೆ ಜಿಗಿದು 8 ಭುಜಗಳನ್ನು ಧರಿಸಿ ನಿಂತಿತು. ಬ್ರಹ್ಮಾದಿಗಳೆಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಅತ್ಯದ್ಭುತಾಕಾರವತಿ, ಅತ್ಯದ್ಭುತವಾದ ಆಕಾರವನ್ನ ಧರಿಸಿದ್ದಾಳೆ. ಹರಿಪ್ರಿಯಾ, ಪರಮಾತ್ಮನಿಗೆ ಅತ್ಯಂತ ಪ್ರಿಯಳಾದವಳು. ಹೀಗಾಗಿ ಅವಳ ಹೆಸರು ಹರಿಪ್ರಿಯಾ. ಉವಾಚಾರ್ಯ ತವ ಮೃತ್ಯುರತ್ರ ಕ್ವಚಿತ್ ಪ್ರಜಾತೋ ಹಿ ವೃಥೈವ ಪಾಪ ಅನಾಗಸೀಂ ಮಾಂ ವಿನಿಹಂತುಮಿಚ್ಛಸಿ ಅಶಕ್ಯ ಕಾರ್ಯೇ ತವ ಚೋದ್ಯಮೋಯಂ. ಆರ್ಯ ಉವಾಚ. ಆ ಆರ್ಯ ಅಂತ ಅವಳ ಹೆಸರು. ನೀವು ಹರಿವಂಶದಲ್ಲಿ ನೋಡಿದರೆ ವಿಷ್ಣು ಪರ್ವ 3ನೇ ಅಧ್ಯಾಯ ಆರ್ಯಾಸ್ತುತಿ ಅಂತ ಇದೆ. ಆ ಆರ್ಯ ಏನಿದ್ದಾಳೆ, ಅವಳು ಲಕ್ಷ್ಮೀದೇವಿಯ ಹೆಸರು ಆರ್ಯ. ಯಾಕೆಂದ್ರೆ ಎಲ್ಲರಿಗಿಂತ ಮಿಗಿಲಾದವಳು, ಎಲ್ಲರಿಗಿಂತ ಹಿರಿಯಳು. ಆರ್ಯ ಅಂದ್ರೆ ದೊಡ್ಡವಳು ಅಂತ. ಅವಳಿಗಿಂತ ದೊಡ್ಡವರು ಬೇಕೇ? ದೇವರನ್ನು ಬಿಟ್ರೆ ಇನ್ನೆಲ್ಲರೂ ಅವಳಿಗೆ ಚಿಕ್ಕವರೇ. ಹೀಗಾಗಿ ಎಲ್ಲರ ಅಕ್ಕ, ಎಲ್ಲರ ಅಮ್ಮ. ಅಕ್ಕ ಅಂದ್ರು ಅಮ್ಮ ಅಂದ್ರು ಒಂದೇ ಅರ್ಥ. ಅಕ್ಕ, ಅಮ್ಮ, ಅಲ್ಲ ಇತ್ಯಾದಯ ಶಬ್ದಾಹ. ಅಲ್ಲೋಪನಿಷತ್ತು ಅಂತ ಸಂಸ್ಕೃತದಲ್ಲಿ ಒಂದು ಉಪನಿಷತ್ತಿದೆ. ಇವನು ನಮ್ಮ ಜಾಕಿರ್ ನಾಯಕ್ ಪಕ್ರ ಹಾಗೆ ನೋಡಿ ಅಲ್ಲ ಇದೆ, ಅದು ಅಲ್ಲ ಹೇಳ್ತಾನೆ ಇಲ್ಲ, ಅದು ದೇವಿಯನ್ನು ಕುರಿತಾದ ಉಪನಿಷತ್ತು. ಅದು ಅಲ್ಲೋಪನಿಷತ್ತು ಅಂದ್ರೆ ದೇವಿ, ಅಲ್ಲ ಅಂದ್ರೆ ಅಮ್ಮ ಅಂತ ಸಂಸ್ಕೃತದಲ್ಲಿ. ಹಾಗಂತ ಹೇಳಿ ಅವರ ಅಲ್ಲ ಅಂದ್ರೆ ದೇವರು ಅಂತ ನಾನು ಹೇಳ್ತಾ ಇಲ್ಲ. ಭಾವೈಕ್ಯತೆ, ಅಭಿಪ್ರಾಯೈಕ್ಯತೆ ಅವುಗಳೆಲ್ಲ ಕಟ್ಟಿಟ್ಬಿಡಿ. ನಾವು ಅಲ್ಲ ಅಂದ್ರೆ ತಾಯಿ ಅಂತ ಹೇಳಿದೆವು, ಅವರು ಅಲ್ಲ ಅಂದ್ರೆ ಇನ್ನೇನೋ ಹೇಳ್ತಾರೆ. ನಮಗೂ ಅವ್ರಿಗೂ ಸಂಬಂಧ ಇಲ್ಲ, ಶಬ್ದ ಒಂದೇ ರೀತಿಯಾಗಿ ಉಚ್ಚರಿಸ್ತಾ ಇದ್ದೀವಿ ಅಷ್ಟೇ. ಅಕ್ಕ, ಆರ್ಯ ಅಂದ್ರೆ ಅಮ್ಮ ಆಗಬಹುದು, ಅಕ್ಕ ಆಗಬಹುದು, ದೊಡ್ಡವಳು ಅಂತ ಅರ್ಥ. ಆ ಆರ್ಯ ಏನಿದ್ದಾಳೆ ಅವಳು ಮೇಲ್ಗಡೆ ಜಿಗಿದು ಹೇಳಿದಳಂತೆ, ತವ ಮೃತ್ಯುರತ್ರ ಕ್ವಚಿತ್ ಪ್ರಜಾತೋ. ನಿನ್ನ ಸಾವು ಇಲ್ಲಿಯೇ ಎಲ್ಲಿಯೋ ಹುಟ್ಟಿದೆ. ನಾನು ಎಲ್ಲಿ ಅಂತ ಹೇಳೋದಿಲ್ಲ. ವೃಥೈವ ಪಾಪ ಅನಾಗಸೀಂ ಮಾಂ ವಿನಿಹಂತು ಮಿಚ್ಛಸಿ. ನನ್ನನ್ನು ಕೊಲ್ಲಲಿಕ್ಕೆ ಬಯಸಿದೆ. ನಾನೇನು ಮಾಡಿದ್ದೀನಿ ನಿನಗೆ? ಅನಾಗಸೀಂ, ನಿನ್ನ ಒಳ್ಳೆತನ ಅಟ್ಲೀಸ್ಟ್ ಇದು ಒಂದ್ರಲ್ಲಾದ್ರೂ ಪ್ರೂವ್ ಆಗಬೇಕಿತ್ತು. ಗಂಡು ಮಗುವಿನಿಂದ ಮರಣ ಅಂತ ಹೇಳಿದ್ದಾರೆ, ಇದು ಹೆಣ್ಣು ಮಗು, ಅದರಿಂದಾಗಿ ನಾನು ಕೊಲ್ಲಲಿಕ್ಕೆ ಬಯಸೋದಿಲ್ಲ ಅಂತ ನೀನು ಹೇಳ್ಬಿಟ್ಟಿದ್ದಿದ್ರೆ ಅಷ್ಟಕ್ಕೆ ನೀನು ದೊಡ್ಡವನಾಗ್ಬಿಡ್ತಾ ಇದ್ದಿ. ರೇ, ಎಲ್ಲರದ್ದು ಸಹಜ ಅಲ್ವೇನ್ರಿ, ತಾನು ಬದುಕಬೇಕು ಅನ್ನುವ ಬಯಕೆ. ನೋಡಿ, ಹೆಣ್ಮಗುವನ್ನು ಕೊಲ್ಲಲಿಲ್ಲ ಅಂತ ಆಗ್ಬೋದು. ಆದ್ರೆ ನೀನೇ ಅದಕ್ಕೆ ಅವಕಾಶ ಕೊಡ್ಲಿಲ್ವಲ್ಲೋ. ಹೆಣ್ಣು ಮಗು ಆದ್ರೂ ಪರವಾಗಿಲ್ಲ, ಕೊಲ್ತೇನೆ ಅಂತ ಹೊರಟೆ ಅಂದ್ರೆ ಏನು? ಹಿಂಸೆ ಅಂತನ್ನೋದು ಚಟವಾಗಿ ಬದಲಾಗಿದೆ ಅಂತ ಅರ್ಥ. ಚಟ ಅಂದ್ರೇನು? ವ್ಯಸನ. ವ್ಯಸನ ಅಂದ್ರೇನು? ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರಲ್ಲ, ಏನ ವಿನಾ ಚಿತ್ತ ವಿಕ್ಷೋಭ ಅಂತ.
ಯಾವುದಿಲ್ಲದೆ ಹೋದರೆ ಮನಸ್ಸು ಬಹಳ ಕಸಿವಿಸಿ ಪಡುತ್ತೋ ಅದು ಚಟ. ಹಿಂಸೆ ಅನ್ನೋದನ್ನು ಬಿಟ್ಟು ನಿಂಗೆ ಇರ್ಲಿಕ್ಕೆ ಆಗ್ತಾ ಇಲ್ಲ. ದೇವಕಿಗಿಂತ ಹೆಚ್ಚು ಕಾತರಳಾಗಿ ನೀನು ಪ್ರಾಯ ಹಿಂಸೆಗಾಗಿ ಕಾಯ್ತಾ ಇದ್ದಿ, ಮಗುವನ್ನು ಹೊಡೆದು ಕೊಲ್ಲಬೇಕು ಅಂತ. ಅದರಿಂದಾಗಿ ಹೆಣ್ಣಾಗಲಿ ಗಂಡಾಗಲಿ ಕೊಲ್ಲೋದೇ ಅಂತ. ಪ್ರಾಯ ಗರ್ಭಸ್ರಾವ ಆಗಿದ್ದಕ್ಕೆ ದೇವಕಿಗಿಂತ ಹೆಚ್ಚು ಫೀಲಿಂಗ್ಸು, ದೇವಕಿಗಿಂತ ಹೆಚ್ಚು ನೋವು ಕಂಸನಿಗಿತ್ತೋ ಏನೋ. ಅಯ್ಯೋ, ಈ ಮಗುವನ್ನು ಅಪ್ಪಳಿಸಿ ಕೊಲ್ಲಲಿಕ್ಕಾಗಲಿಲ್ವಲ್ಲ ಅಂತ ಅಷ್ಟು ಹಿಂಸೆಗೆ ಅಡಿಕ್ಟ್ ಆಗೋಗಿದ್ದ. ಮಧ್ವಾಚಾರ್ಯರು ಹೇಳ್ತಾರೆ, ಹಿಂಸಾ ವಿಹಾರ ದುಷ್ಟಾಸ್ತೆ ಅಂತ. ಹಿಂಸೆಯೇ ಅವರಿಗೆ ಆಟ. ಇಂತಹ ಪಾಪಿಗಳಿರ್ತಾರೆ ಜಗತ್ತಿನಲ್ಲಿ. ಅನಾಗಸೀಮಾಂ ವಿನಿಹಂತು ಮಿಚ್ಚತೆ. ಅದರಿಂದಾಗಿ ಏನೂ ತಪ್ಪು ಮಾಡದ, ನನ್ನಿಂದ ಏನೂ ಆಗೋದಿಲ್ಲ ಅಂತ ಗೊತ್ತಿದ್ರು, ಮಾಂ ವಿನಿಹಂತು ಮಿಚ್ಛಸಿ, ನನ್ನನ್ನು ಕೊಲ್ಲಬೇಕು ಅಂತ ಹೇಳಿ ಬಯಸಿದ್ದೀಯಾ. ಅಶಕ್ಯ ಕಾರ್ಯೇ ತವಚ ಉದ್ಯಮೋಯಂ. ನಿನಗೆ ಆಗದ ಕೆಲಸದಲ್ಲಿ ನಿನಗೆ ನಂಬಿಕೆ ಇದೆ, ನಾನು ಮಾಡ್ತೇನೆ ಅಂತ. ಉಕ್ತ್ವೇತಿ ಕಂಸಂ ಪುನರೇವ ದೇವಕಿ ತಲ್ಪೇಶಯತ್ ಬಾಲರೂಪೈವ ದುರ್ಗಾ ನಾಜ್ಞಾಸಿಶುಸ್ತಾಮಥ ಕೇಚನಾತ್ರ ಋತೇ ಹಿ ಮಾತಾ ಪಿತರೌ ಗುಣಾಢ್ಯಾಂ ಇತಿ ಕಂಸಮುಕ್ತ್ವ. ಹೀಗೆ ಕಂಸನಿಗೆ ಹೇಳಿ ಪುನರೇವ ದೇವಕಿ ತಲ್ಪೆ ಅಶಯತ್, ಮತ್ತೆ ದೇವಕಿಯ ಮನೆಯಲ್ಲಿ ಮಲಗಿದಳು. ದೇವಕಿಯ ಹಾಸಿಗೆಯಲ್ಲಿ ಮಲಗಿದಳು ಬಾಲರೂಪಳಾಗಿ ದುರ್ಗೆ. ನಾಜ್ಞಾಸಿಶುಸ್ತಾಮಥ ಕೇಚನಾತ್ರ. ಕೆಲವರಿಗೆ ಕಾಣಿಸ್ಲೇ ಇಲ್ಲ, ತಂದೆ ತಾಯಿಗಳಿಗೆ ಮಾತ್ರ ಅವಳು ಕಂಡಳು. ನೋಡಿ, ದುರ್ಗೆ ಬಾಲರೂಪಳಾಗಿ ದೇವಕಿಯ ಹಾಸಿಗೆಯಲ್ಲೇ ಬಂದು ಕೂತು ಅವಳಿಗೆ ಮಾತ್ರ ಅವಳ ದರ್ಶನ ಆಯಿತು, ದುರ್ಗೆಯ ದರ್ಶನ ಆಯಿತು. ಹರಿವಂಶದಲ್ಲಿಯೂ ಇದು ಸ್ಪಷ್ಟವಾಗಿದೆ, ಆಚಾರ್ಯರ ಕಲ್ಪನೆ ಅಲ್ಲ. ಹರಿವಂಶ ನಾವು ನೋಡಲಿಲ್ಲ ಅಷ್ಟೇ. ಹರಿವಂಶದಲ್ಲಿ ಏನಿದೆ ಗೊತ್ತೇನು? ಸಾ ಕನ್ಯಾವೃಧೇ ತತ್ರ ವೃಷ್ಣಿ ಸಂಘಸು ಪೂಜಿತ ಪುತ್ರವತ್ ಪಾಲ್ಯಮಾನಾತ ವಸುದೇವಾಜ್ಞೆಯ ತದಾ ವಿದ್ಯಿತೈನಾಂ ಅಥೋತ್ಪನ್ನಾಂ ಅಂಶಾ ದೇವೀಂ ಪ್ರಜಾಪತೆ ಏಕಾನಂಗಾಂ ಯೋಗಕನ್ಯಾಂ ರಕ್ಷಾರ್ಥಂ ಕೇಶವಸ್ಯತು. ಅವಳು ಕೃಷ್ಣನ ಜೊತೆಗೆ ಇರ್ತಾ ಇದ್ಲು, ಕೃಷ್ಣನಿಗೆ ಬಾಡಿಗಾರ್ಡ್ ತರಹ ಇರ್ತಾ ಇದ್ಲು ಅಂತ ಹೇಳ್ತಾರೆ ಹರಿವಂಶದಲ್ಲಿ. ಅಲ್ಲಿ ನೋಡಿ ಹೇಳ್ತಾರೆ, ಸಾಕನ್ಯಾ ವವೃಧೆ, ಬೆಳೆದಳು ಅಂದ್ರೆ ಬಾಲ್ಯದಿಂದ ಅಂತ ತಾನೇ ಅರ್ಥ. ನಾವು ಹರಿವಂಶವನ್ನ ಓದಿ ಅದನ್ನು ಗ್ರಹಿಸ್ಕೊಳ್ತಾ ಇರಲ್ಲ. ಹರಿವಂಶ ಓದಿದಾಗ ಹರಿವಂಶ, ಮಹಾಭಾರತ ಓದಿದಾಗ ಮಹಾಭಾರತ, ಭಾಗವತ ಓದಿದಾಗ ಭಾಗವತ. ನಮಗೆ ಎಲ್ಲವನ್ನ ಸಮನ್ವಯ ಮಾಡಿ ಎಲ್ಲವನ್ನ ತಿಳ್ಕೊಳ್ಳೋದು ಬಂದಿಲ್ಲ. ಅದಕ್ಕಾಗಿ ತಾತ್ಪರ್ಯ ನಿರ್ಣಯ ನಾವು ಓದಬೇಕಿದೆ. ನೋಡಿ, ತಾತ್ಪರ್ಯ ನಿರ್ಣಯದಲ್ಲಿ ಇಷ್ಟು ಸ್ಪಷ್ಟ ಹೇಳಿದ್ರು. ನಿಮಗೆ ಭಾಗವತದಲ್ಲಿ ಈ ಅಂಶ ಬರಲ್ಲ, ಭಾಗವತದಲ್ಲಿ ಈ ಅಂಶ ಬರಲ್ಲ, ವಿಷ್ಣು ಪರ್ವದಲ್ಲಿ ಈ ಅಂಶ ಬರುತ್ತೆ. ಅಲ್ಲಿ ಮಾತ್ರ ಅಲ್ಲ, ಏಕಾನಂಶೇತಿಯಾಮಾಹು ನರಾವೈಕಾಮರೂಪಿಣಿ. ವಿಷ್ಣು ಪರ್ವದ ಆರಂಭ 4ನೇ ಅಧ್ಯಾಯದಲ್ಲೊಮ್ಮೆ ಬಂದ ಮೇಲೆ ಮತ್ತೆ ನಮಗೆ ಬರೋದು 101ನೇ ಅಧ್ಯಾಯ ವಿಷ್ಣು ಪರ್ವದಲ್ಲಿ. ಸಾ ಕನ್ಯಾವೃಧೇ ತತ್ರ ವೃಷ್ಣಿ ಛದ್ಮನಿ ಪೂಜಿತ ಪುತ್ರವತ್ ಪಾಲ್ಯಮಾನಾಂ ವೈ ವಸುದೇವಾಜ್ಞೆಯ ತದಾ. ವಸುದೇವನ ಮನೆಯಲ್ಲಿ ಬೆಳೆದಳು, ವಸುದೇವನ ಆಜ್ಞೆಯಂತೆ ಪುತ್ರವತ್ ಪಾಲ್ಯಮಾನ, ಗಂಡು ಮಗ ಅಂತ ಹೇಳಿ ಅವಳನ್ನ ಟ್ರೀಟ್ ಮಾಡೋದ್ರಂತೆ. ಇಷ್ಟುಂಟು. ಮತ್ತೆ ಮಹಾಭಾರತದಲ್ಲಿ ಸಭಾಪರ್ವದಲ್ಲಿ ಭೀಷ್ಮಾಚಾರ್ಯರು ದೇವರ ಗುಣಗಣಗಳನ್ನು ಹೇಳ್ತಾ ಹೀಗೆ ಹೇಳ್ತಾರೆ, ಜಾಜ್ವಲ್ಯಮಾನ ವಪುಷ ಪ್ರಭಯಾತೀವ ಭಾರತ ಏಕಾನಂಗೇತಿ ಯಾಮಾಹು ಕನ್ಯಾಂ ವೈ ಕಾಮರೂಪಿಣೀಂ ಅಂತ. ಅದರಿಂದ ಇಲ್ಲಿ ಸ್ಪಷ್ಟವಾಗಿ ಇದೆ. ಇನ್ನು ಸಭಾಪರ್ವದಲ್ಲಿ ಬ್ರಹ್ಮವೈವರ್ತದಲ್ಲಿದೆ, ವಸುದೇವೋ ದೇವಕೀಚ ತಾಮಾದಾಯ ಮುದಾನ್ ಸ್ವಗೃಹಂ ಚೈವ ಕನ್ಯಾಂ ಕೃತ್ವಾ ಸ್ವವಕ್ಷಸಿ.
ವಸುದೇವ ದೇವಕಿ ಎದೆಗವಚಿಕೊಂಡ್ರು. ಅವಳು ಬಂದು ಕೂಡಲೇ ಸಾ ಪರಾ ಭಗಿನಿ ವಿಪ್ರ ಕೃಷ್ಣಸ್ಯ ಪರಮಾತ್ಮನಃ ಏಕಾನಂಗೇತಿ ವಿಖ್ಯಾತ ಪಾರ್ವತ್ಯಂಶ ಸಮುದ್ಭವ ಅಂತ ಹೇಳ್ತಾರೆ. ರುಕ್ಮಿಣಿಯ ಮದುವೆಯಲ್ಲಿದ್ಲು, ಎಲ್ಲವೂ ಉಂಟು. ಎಲ್ಲ ಬ್ರಹ್ಮವೈವರ್ತ ಪುರಾಣ ಮೊದಲಾದವುಗಳಲ್ಲಿಯೂ ಉಂಟು. ಆಮೇಲೆ ನಮ್ಮ ಮಂಗಳೂರಿನಿಂದ ಈ ತಾತ್ಪರ್ಯ ನಿರ್ಣಯವನ್ನು ಕೇಳುವ ಗುರುರಾಜ ಆಚಾರ್ಯರು ಸಪ್ತಶತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸಪ್ತಶತಿ ಮಾರ್ಕಂಡೇಯ ಪುರಾಣ ಅಂತರ್ಗತವಾಗಿರುವಂಥದ್ದು ದುರ್ಗಾ ಸಪ್ತಶತಿ ಅಂತ. 700 ಹೆಸರುಗಳಿಂದ ದುರ್ಗೆಯನ್ನು ಪೂಜೆ ಮಾಡುವ ಕ್ರಮ ದುರ್ಗಾ ಸಪ್ತಶತಿ ಅಂತ. ಅದರಲ್ಲಿ ಇರೋದನ್ನ ಒಂದನ್ನು ಕೋಟ್ ಮಾಡಿದ್ದಾರೆ. ನಂದ ಗೋಪ ಗೃಹೇ ಜಾತ ಯಶೋಧ ಗರ್ಭ ಸಂಭವ ಅಂತ ಅದನ್ನು ಕೋಟ್ ಮಾಡಿದ್ದಾರೆ. ಅಂದರೆ ಬೇರೆ ಬೇರೆ ಪುರಾಣಗಳಲ್ಲಿ ಅದಿದೆ. ನಮಗೆ ಆ ಎಲ್ಲ ಪುರಾಣಗಳನ್ನು ಒಂದು ಕಡೆ ಮಾಡಿಕೊಂಡು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ ಅಷ್ಟೇ. ಅದರಿಂದಾಗಿ ಇದನ್ನು ನೋಡಿದಾಗ ನಮಗೆ ಸುಖವಾಗಿ ಎಲ್ಲವನ್ನ ತಗೊಂಡ್ಬಿಡ್ತೇವೆ. ಅದು ವ್ಯಾಖ್ಯಾನದಲ್ಲಿ ಈ ರೀತಿ ಇದ್ರಂತೂ ಈ ಪುರಾಣದಲ್ಲಿ ಹೀಗಿದೆ, ಈ ಪುರಾಣದಲ್ಲಿ ಹೀಗಿದೆ, ವಿರೋಧ ಹಿಂಗೆ ಪರಿಹಾರ ಆಯಿತು ಅಂತಂದುಬಿಟ್ರಂತೂ ಇನ್ನೂ ಸುಲಭ. ನಾವು ಭಾಗ್ಯವಂತರು, ನೆನಪಿಟ್ಕೊಳ್ಳಿ. ಕಾರಣ ಏನು ಅಂದರೆ ಎಲ್ಲವೂ ಕೂಡ ಸುಲಭವಾಗಿ ಸಿಕ್ಕಿದೆ. ಈ ಸಿಕ್ಕದ್ದು ಸುಲಭವಾಗಿ ಇದು ಸುಲಭ ಎಲ್ಲರಿಗೆ ಅಂತ ಅಂದುಕೊಳ್ಬೇಡಿ. ನಮ್ಮ ಪೂರ್ವಿಕರ ಪುಣ್ಯದಿಂದ ನಮಗೆ ಸಿಕ್ಕಿದೆ. ನಾವಿದನ್ನು ಕೇಳುವ ಬುದ್ಧಿ ಬಂದಿದೆ, ಮನನ ಮಾಡುವ ಅಧ್ಯಯನ ಮಾಡುವ ಒಂದು ಬುದ್ಧಿ ದೇವರ ದಯದಿಂದ ಉಂಟಾಗಿದೆ. ಎಲ್ಲರಿಗೂ ಸುಲಭ ಅಂತ ಅಂದುಕೊಳ್ಳೇಬೇಡಿ. ದೇವರ ಕಥೆ, ಆ ಮೂಲ ಗ್ರಂಥವನ್ನು ಇಟ್ಟುಕೊಂಡು ಓದೋದು ಪೂರ್ವಿಕರು ಮಾಡಿದ ಪುಣ್ಯ, ಪೂರ್ವಿಕರ ತಪಸ್ಸಿನ ಫಲ ಮತ್ತು ಅವರ ಆಶೀರ್ವಾದ ಇದ್ರೆ ಮಾತ್ರ ಹೀಗೆ ಓದಕ್ಕಾಗೋದಿಲ್ಲ. ಅಂದರೆ 12 ವರ್ಷ ಸುಧಾಧ್ಯಯನ ಮಾಡಿ ಆಮೇಲೆ ರಾಮಾಯಣ ಮಹಾಭಾರತಗಳನ್ನೇ ಓದ್ದೆ ಮಧ್ವಶಾಸ್ತ್ರ ಸಂಪನ್ನರು ಅಂತ ಎಲ್ಲ ಕಡೆಯಿಂದ ಬಿರುದಾಂಕಿತರಾಗಿ ಸನ್ಮಾನ ಗಳಿಸಿಕೊಂಡು ಹಾಗೆ ಸತ್ತೋಗೋರನ್ನ ನಾವು ನೋಡಿದ್ದೇವೆ. ಮಹಾಭಾರತ ರಾಮಾಯಣಗಳನ್ನೇ ಓದಿರಲ್ಲ. ಮಧ್ವಾಚಾರ್ಯರು ಏನೇನು ಬರೆದಿದ್ದಾರೆ, ತಾತ್ಪರ್ಯ ನಿರ್ಣಯ, ಋಗ್ಭಾಷ್ಯ, ಇದಕ್ಕೆ ಮೂಲ ಗ್ರಂಥಗಳನ್ನೇ ಓದದೆ ಸತ್ತೋಗೋರಿದ್ದಾರೆ. ಅದರಿಂದಾಗಿ ಇದು ಸಾಮಾನ್ಯವಾದದ್ದಲ್ಲ. ಮಧ್ವರು ದಯ ಇಟ್ಟು ನಮಗೆ ಕೊಟ್ಟದ್ದು, ಅದನ್ನು ಬಾಗಿ ಸಾಧ್ಯವಾದಷ್ಟು ಚಿಂತನೆ ಮಾಡಬೇಕು. ಶ್ರುತ್ವಾ ತಯೋಕ್ತಂ ಹಿತದೈವಕಂತಃ ಪಶ್ಚಾತ್ತಾಪಾದ್ವಸುದೇವಂ ತಭಾರ್ಯಂ ಪ್ರಸಾದಯಾಮಾತ ಪುನಃ ಪುನಶ್ಚ ವಿಹಾಯ ಕೋಪಂಚ ತಮೂಚತಸ್ಥೌ ಸುಖಸ್ಯ ದುಃಖಸ್ಯ ಚರಾಜಸಿಂಹ ನಾಣ್ಯಕರ್ತ ವಾಸುದೇವಾದಿತಿ ಸ್ಮ. ಇದನ್ನು ಕೇಳಿ ಕಂಸ ಪಶ್ಚಾತ್ತಾಪದಿಂದ ಬಿಂದು ಹೋದ. ಆ ಕ್ಷಣಕ್ಕೆ ಅದು ಅಂತ ಇಟ್ಕೊಳ್ಳಿ. ವಸುದೇವಂ ತಭಾರ್ಯಂ ಪ್ರಸಾದಯಾಮಾತ, ವಸುದೇವನನ್ನ ಮತ್ತೆ ದೇವಕಿಯನ್ನ ಮತ್ತೆ 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 ಕ್ಷಮೆ ಕೋರಿಕೊಂಡ. ಆಗ ಅವರು ಕೂಡ ಕೋಪವನ್ನು ಕೂಡಲೇ ಬಿಟ್ಟರು. ಒಬ್ಬ ವೇದಾಂತಿ ಆದರೆ ಮಾತ್ರ ಹೀಗೆಲ್ಲ ಸಾಧ್ಯ. ಇಲ್ಲ ಅಂದರೆ ಯಾವತ್ತಿಗೂ ಕಂಸನನ್ನು ಕ್ಷಮಿಸುವ ಬಾಯಿ ಮಾತಗೂ ಆಡ್ತಾ ಇರಲಿಲ್ಲ. ಅವ್ರು ಹೇಳಿದ್ರಂತೆ, ಏನು ಮಾಡೋದು ರಾಜನ್, ಸುಖಸ್ಯ ದುಃಖಸ್ಯ ಚ ರಾಜಸಿಂಹ ನಾಣ್ಯಕರ್ತ ವಾಸುದೇವಾದಿತಿ ಸ್ಮ. ದೇವರನ್ನು ಬಿಟ್ಟರೆ ಸುಖಕ್ಕೆ ದುಃಖಕ್ಕೆ ಯಾರು ಪ್ರಧಾನವಾಗಿ ಕಾರಣ? ದೇವರೇ ನಮಗೆ ದುಃಖವನ್ನು ಕೊಟ್ಟಿದ್ದು ಅಂತ ನಾವು ಅಂದ್ಕೋತೇವೆ. ಆಯಿತು ಹೇಳು, ಇನ್ನಾದರೂ ತಿದ್ದುಕೋ ಅಂತ ಹೇಳಿ ಕಳಿಸ್ಬಿಟ್ರಂತೆ. ನೋಡಿ, ದೇವರ ಅಪ್ಪ ಅಮ್ಮ ಅವರು ಅವರ ಬಾಳ್ವೆಯಲ್ಲಿ ಎಂತಹ ಸಮಸ್ಯೆ. ನಾವಿವತ್ತು ಒಂದು ಸ್ವಲ್ಪ ಬಂದರೆ ದೇವರಿಲ್ವೇ ಇಲ್ಲ ಅಂದ್ಬಿಡ್ತೀವಿ. ನಮಗೆ ಇರೋದು ಬಹಳ ಸ್ವಲ್ಪ ಸಮಸ್ಯೆ, ದೇವರೇ ಇಲ್ಲ, ಐ ಡೋಂಟ್ ಬಿಲೀವ್ ಇಟ್ ಅಂತಲೇ ದೂರ ಆಗೋದು ಈಗಿನ ಮಕ್ಕಳು. ಅವತ್ತಿನ ಕಾಲದಲ್ಲಿ ದೇವರನ್ನ ಹೆತ್ತವರು. ಈಚೆ ಪಾಪ ವಸುದೇವ ತನ್ನ ತಂಗಿ ಕಾಡಲ್ಲಿದ್ದಾಳೆ. ತನ್ನ ತಂಗಿಯ ಗಂಡ ಅಂದರೆ ಭಾವ, ಅವನಿಗೆ ಮಕ್ಕಳನ್ನು ಪಡೆಯೋ ಸಾಮರ್ಥ್ಯ ಇಲ್ಲ. ನಿಯೋಗ ಪದ್ಧತಿಯಿಂದ ಮಕ್ಕಳನ್ನು ಪಡಿತಾ ಇದ್ದಾನೆ. ಅವನ ಕಡೆಗೆ ಪುರೋಹಿತರು ನೀವೇ ಕಳಿಸ್ಬೇಕು. ಕಳಿಸಿದ,
ಇತ್ತ 6 ಮಕ್ಕಳನ್ನು ಇವನು ಕಳ್ಕೊಂಡ. ಗರ್ಭ 7ನೇದು ಎದುರುಗಡೆ ಸೋರಿ ಹೋಯಿತು, 8ನೇದು ಹೆತ್ತವು ನಾವು ಪಕ್ಕದಲ್ಲಿ ಇಟ್ಕೊಂಡಿಲ್ಲ. ಈ ತರಹದ ಆಘಾತನೆಲ್ಲ ಸಹಿಸಿಕೊಂಡು ಒಂದು ಚೂರು ಡಿಪ್ರೆಷನ್ಗೆ ಹೋಗದೆ ಒಬ್ಬ ಬದುಕಿದಾನೆ ಅಂತಂದ್ರೆ ಏನ್ರಿ ಅದರ್ಥ? ವೇದಾಂತದ ಮಹತ್ವ ಎಷ್ಟು ದೊಡ್ಡದು ಯೋಚನೆ ಮಾಡಿ. ನಮಗೆ ಬೇಕಾ ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸು, ಡಿಪ್ರೆಷನ್ ಹೋಗಿಸೋ ಮಾತ್ರೆಗಳು, ಆಂಟಿ ಆಂಗ್ಸೈಟಿ ಮಾತ್ರೆಗಳೆಲ್ಲ ಬೇಕಾ ನಮಗೆ? ಈ ವೇದಾಂತ ಸಾಲದೆ ವಸುದೇವ ದೇವಕಿಯರ ಕಷ್ಟದ ಮುಂದೆ ನಮ್ದು ಏನಿದೆ ಹೇಳಿ? ಯಾವಾಗಲೂ ಪುರಾಣ ಓದ್ತಾ ಇರಬೇಕು ಅನ್ನೋದು ಯಾಕೆ ಗೊತ್ತಾ? ಒಂದು ಸ್ವಲ್ಪ ದಾನ ಮಾಡಿದ್ರೆ ನಮಗೇನು ಅಹಂಕಾರ ಬರುತ್ತೆ, ಅದನ್ನು ಪುರಾಣ ನೋಡಿದ್ರೆ ಅಯ್ಯೋ ರಾಮ ಏನು ದಾನ ಮಾಡಿ, ಏನು ನಿತ್ಯೋತ್ಸವ ನಿತ್ಯ ದಾನರಾಗಿ ಇದ್ರವರು ಅಂತ ಹೇಳಿ ನಾವು ಸುಮ್ಮನಾಗ್ತೇವೆ. ನಮ್ಮ ಮಿತಿ ನಮಗೆ ಗೊತ್ತಾಗತ್ತೆ, ಅದಕ್ಕಾಗಿ ಪುರಾಣ ಓದಬೇಕು. ನಮ್ಮ ಸಂಪತ್ತು ನಮಗೆ ಗೊತ್ತಾಗತ್ತೆ, ನಮಗೆ ಇರುವ ಕ್ಷೇಮ ನಮಗೆ ಗೊತ್ತಾಗತ್ತೆ, ಅದಕ್ಕಾಗಿ ನಾವು ಪುರಾಣವನ್ನು ಓದಬೇಕು. ಆನೀಯಕಂತೋಥ ಗೃಹೇ ಸ್ವಮಂತ್ರಿಣಃ ಪ್ರೋವಾಚ ಕನ್ಯಾ ವಚನಂ ಸಮಸ್ತಂ ಶ್ರುತ್ವಾ ಚ ತೇ ಪ್ರೋಚುರತ್ಯಂತ ಪಾಪಾಃ ಕಾರ್ಯಂ ಬಾಲಾನಾಂ ನಿಧನಂ ತರ್ವಚೋಪಿ. ಆಮೇಲೆ ಕಂಸಃ ಗೃಹೇ ಆನೀಯ, ಮನೆಗೆ ಬಂದ, ಮಂತ್ರಿಗಳನ್ನೆಲ್ಲ ಕರೆದ, ಬನ್ನಿ ಈಗಲೇ ಮೀಟಿಂಗಿಗೆ ಹಾಜರಾಗತಕ್ಕದ್ದು ಅಂತ ತುರ್ತು ಮೀಟಿಂಗ್ ಒಂದನ್ನು ಏರ್ಪಡಿಸಿದ. ಆಯ್ತು, ಎಲ್ಲ ತಯಾರಾಯಿತು. ಪ್ರೋವಾಚ ಕನ್ಯಾ ವಚನಂ ಸಮಸ್ತಂ, ಅಲ್ಲಿ ದುರ್ಗೆ ಹೇಳಿದ್ದನ್ನೆಲ್ಲವನ್ನೂ ಕೂಡ ಹೇಳಿದ. ಶ್ರುತ್ವಾ ಚ ತೇ ಪ್ರೋಚುರತ್ಯಂತ ಪಾಪಾಹ, ಅವ್ರು ಕೇಳಿದ್ರು, ಅತ್ಯಂತ ಪಾಪಿಷ್ಠರು. ಅವ್ರ ಬಾಯಲ್ಲಿ ಬಂದದ್ದೇನು ಅಂದರೆ, ರಾಜನ್ನು ಇನ್ನಾದರೂ ನಾವು ತಿದ್ದುಕೊಳ್ಳೋಣ ಅಂತ ಬರಲಿಲ್ಲ. ಹೌದು ಹೌದು, ಆ ವಯಸ್ಸಿನಲ್ಲಿರುವ ಎಲ್ಲ ಬಾಲಕರನ್ನು ಕೊಂದಾಕ್ಬಿಡ್ಬೇಕು. ನೆನ್ನೆ ಹುಟ್ಟಿದ್ದು ಅಂತ ಗೊತ್ತಾಗಿದೆ, ನೆನ್ನೆ ಹುಟ್ಟಿದ್ದು. ಅವು ಎಲ್ಲೋ ಇಲ್ಲೇ ಇದ್ದಾನೆ ಅಂದರೆ, ಈ ಹೆಣ್ಣು ಹುಡುಗಿ ಹುಟ್ಟಿದಾಗಲೇ ಹುಟ್ಟಿರ್ತಾನೆ. ಆ ವಯಸ್ಸಿನ ಎಲ್ಲ ಹುಡುಗರನ್ನ ಹಿಂದೆ ಮುಂದೆ ನೋಡದೆ, ಯಾರು ಯಾರು ಯಾರಲ್ಲ ಏನು ಅಂತ ನೋಡದೆ ಎಲ್ಲರನ್ನೂ ಕೊಂದಾಕ್ಬಿಡೋಣ ಅಂದ್ರು. ಕೆಲವೊಮ್ಮೆ ಹಿಂಗಾಗತ್ತೆ. ಬಡತನವನ್ನು ನಾಶ ಮಾಡಬೇಕು, ಏನು ಮಾಡಬೇಕು? ಬಡವ್ರನ್ನೆಲ್ಲ ಕೊಂದುಬಿಡ್ಬೇಕು ಅಂತ. ಹಂಗೆ ಆನೀಯ ತಥೇತಿ ತಾನಸ್ತತ್ರ ನಿಯುಜ್ಯಕಂತಃ ಗೃಹಂ ಸ್ವಕೀಯಂ ಪ್ರವಿವೇಚ ಪಾಪಃ ಚೇರುಶ್ಚತೆ ಬಾಲವಧೆ ತದೋದ್ಯತಾಃ ಹಿಂಸಾ ವಿಹಾರಾಃ ಸತತಂ ಸ್ವಭಾವತಃ ತಥಾ ಇತಿ. ಹಾಗೆ ಆಗಲಿ ಅಂತ ಅವರು ಇವನು ಒಪ್ಪಿಗೆ ಕೊಟ್ಬಿಟ್ಟ. ಮಂತ್ರಿಮಂಡಲದವರು ಏನು ಕೊಟ್ಟರು ಅದನ್ನು ವಿತೌಟ್ ವೆರಿಫಿಕೇಶನ್, ಏನು ಹಿಂದೆ ಮುಂದೆ ಯೋಚನೆ ಮಾಡದೆ ಸೈನ್ ಹಾಕಿ ಕೊಟ್ಟಾಯ್ತು. ಆಯಿತು, ನಮ್ಮ ರಾಜ್ಯದಲ್ಲಿ ಇರುವ, ಹೊರ ರಾಜ್ಯದಲ್ಲಿ ಇರುವ, ಕಾಡಿನಲ್ಲಿರುವ, ನಾಡಿನಲ್ಲಿರುವ ಎಲ್ಲ ತರಹದ 1 ದಿನದ ಅಥವಾ 10 ದಿವಸದ ಒಳಗಡೆ ಹುಟ್ಟಿದ ಮಕ್ಕಳನ್ನು ಕೊಂದು ಹಾಕಿಬಿಡಿ ಅಂತ ಹೇಳಿ ಒಂದು ಶರ ಪಾಸ್ ಮಾಡಿ ಆಯಿತು. ಏನ್ರಿ ಇವೆಲ್ಲ? ಇವತ್ತಿನ ಪರಿಸ್ಥಿತಿಯಲ್ಲಿ ನೀವು ಇದ್ದುಕೊಂಡು ನೋಡಿ, ಎದೆ ನಡುಗೆ ಹೋಗುತ್ತೆ. ಯಾವುದೋ ಕಾಲದಲ್ಲಿ ನಡೆದ ಕತೆ ಅಂತ ನೋಡಬೇಡಿ. ಹೀಗಿದ್ರೆ ನಾವು ಯಾವ ಪರಿಸ್ಥಿತಿಯಲ್ಲಿ ಇರ್ತಾ ಇದ್ವಿ ಅನ್ನೋದನ್ನು ನೋಡಿದಾಗ ನಿಮಗೆ ವಸುದೇವ, ದೇವಕಿ, ಕೃಷ್ಣ, ಕಂಸ ಅವರೆಲ್ಲರೂ ಏನು ಅಂತ ಅರ್ಥ ಆಗುತ್ತೆ. ನಾವು ತಟಸ್ಥರಾಗಿ ಹೊರಗುದಿಂಬಿನಲ್ಲಿ ಕೂತು ಈ ಕಥೆಯನ್ನು ಶ್ರವಣ ಮಾಡ್ತಾ ಇರೋ ಹಾಗೆ ಮಾಡಬೇಡಿ. ನಮ್ಮ ಜೀವನದಲ್ಲಿ ಹೀಗೆ ಬಂದರೆ ಹೇಗೆ ಅಂತ ಯೋಚನೆ ಮಾಡಿ. ಒಮ್ಮೆ ಎದೆ ನಡುಗುತ್ತೆ, ಅವಾಗ ದೇವರ ಅರ್ಥ ಆಗ್ತಾನೆ. ನಾಳೆ ರಾಜ್ಯದಲ್ಲಿರುವ ಎಲ್ಲ ಡಾಕ್ಟರನ್ನ ಕರೆದು ಇಷ್ಟು ದಿವಸದ ಒಳಗಡೆ ಇರುವ ಮಗುವನ್ನ, ಇಷ್ಟು ವರ್ಷ ಆಗಿರುವ ಅಜ್ಜನನ್ನ, ಇಷ್ಟು ವರ್ಷ ಆಗಿರುವ ಮಧ್ಯಮ ವಯಸ್ಸಿನ ಈ ಜಾತಿಯ ಈ ವ್ಯಕ್ತಿಗಳನ್ನೆಲ್ಲ ಕೊಂದುಬಿಡಿ ಅಂತ ಅಪ್ಲೈ ಮಾಡಿದ್ರೆ, ಆರ್ಡರ್ ಮಾಡಿದ್ರೆ ಏನ್ರಿ ಮಾಡ್ತೀರಾ? ಏನು ಮಾಡೋ ಹಾಗಿದ್ದೀವಿ? ಈ ಪರಿಸ್ಥಿತಿಯಲ್ಲಿ ವಸುದೇವ ದೇವಕಿಯರಿದ್ರಲ್ಲ, ಅವ್ರು ಏನು ಮಾಡಿದ್ರು ಅಂತ ಹೀಗೆ ಯೋಚನೆ ಮಾಡಬೇಕು. ಆ ಲೈವ್ಲಿನೆಸ್ ಅನ್ನು ಅನುಭವಿಸ್ಬೇಕು ಪುರಾಣದ್ದು. ಚೇರುಶ್ಚತೆ ಬಾಲವಧೇ ತದೋದ್ಯತಾ, ಮೊದಲೇ ಹಿಂಸೆಗೆ ಮುಂಗೈಯವರು. ಅವರಿಗೆ ಹಿಂಸೆ ಮಾಡಬೇಕು ಅಂತನ್ನೋದು ಅವರ ಸಹಜವಾದ ಬಯಕೆ. ಮಕ್ಕಳಿಗೆ
ಚಾಕ್ಲೇಟ್ ತಿನ್ನಬೇಕು ಅನ್ನುವ ಬಯಕೆ ತರಹ ಹಿಂಸೆಯಿಂದ ಚಪ್ಪರಿಸಬೇಕು ಅಂತ ಅವರಿಗೆ ಹಿಂಸಾ ವಿಹಾರಾಹ, ಹಿಂಸೆಯೇ ಅವರಿಗೆ ಕ್ರೀಡೆ, ಸ್ವಭಾವತಃ ಹಿಂಸಾ ವಿಹಾರಾಹ, ಕಾಯ್ತಾ ಇದ್ರು ಇಂತಹ ಅವಕಾಶಕ್ಕಾಗಿ. ಅಥ ಪ್ರಭಾತೆ ತಯನೇ ತಯಾನಂ ಅಪಶ್ಯತಾಂ ಅಬ್ಜದಲಾಯತಾಕ್ಷಂ ಕೃಷ್ಣಂ ಯಶೋದಾ ಚ ತಥೈವ ನಂದ ಆನಂದ ತಾಂದ್ರಾಕೃತಿಮಪ್ರಮೇಯಂ. ಸರಿ, ಇದೆಲ್ಲ ಕಂಸನದ್ದಾಯಿತು. ನಂದಗೋಪ ಯಶೋದೆ ಬಾಳಿನಲ್ಲಿ ಏನಾಗ್ತಾ ಇತ್ತು? ಅಣ್ಣನ ಬಾಳಿನಲ್ಲಿ ಈ ತರಹದ ಭೀಕರ ತಲ್ಲನ ನಡೀತಾ ಇದೆ. ಅದೇ ಸಂದರ್ಭದಲ್ಲಿ ತಮ್ಮನ ಬಾಳಿನಲ್ಲಿ ಕೃಷ್ಣ ಬಂದಿದ್ದಾನೆ ಅನ್ನೋ ಉತ್ಸಾಹ, ಗಂಡ್ಮಗುವನ್ನು ನೋಡಿದ ಅವನು. ಶಯಾನಮಪಶ್ಯತಾಂ, ಹಾಸಿಗೆ ಮೇಲೆ ಮಲ್ಕೊಂಡಿದ್ದಾನೆ, ಮಗು ಕಣ್ಣು ಮುಚ್ಚಿಲ್ಲ. ಅಬ್ಜದಲಾಯತಾಕ್ಷಂ, ತಾವರೆ ಸೆಳಿನಂತೆ ಅಗಲವಾದ ಕಣ್ಗಳ ಮಗು ಮಲಗಿದೆ. ಆನಂದ ಸಾಂದ್ರಾಕೃತಿಮಪ್ರಮೇಯಂ, ಅವನನ್ನ ಯಾರೂ ಅಳಿಯಲಿಕ್ಕೆ ಆಗೋದಿಲ್ಲ ಇಷ್ಟೇ ಅಂತ. ಆದರೂ ಕೂಡ ಶಿಶುವಿನ ಆಕಾರದಲ್ಲಿ ಇದ್ದಾನೆ. ಆನಂದ ಸಾಂದ್ರಾಕೃತಿಂ, ಆನಂದವೇ ಮೈವೆತ್ತು ಬಂದಿದ್ದಾನೆ. ಮೇನಾತ ಏತೌ ನಿಜ ಪುತ್ರ ಮೇನಂ ಸ್ರಷ್ಟಾರಮಬ್ಜ ಪ್ರಭವಸ್ಯ ಚೇತಂ ಮಹೋತ್ಸವಾತ್ ಪೂರ್ಣಮನಾಶ್ಚನಂದೋ ವಿಪ್ರೇಭ್ಯೋದಾಲ್ಲಕ್ಷಮಿತಾಸ್ತದಾಗಾಹ. ಮೇನಾತ ಏನೋ ನಿಜಪುತ್ರ ಮೇನಂ, ಯಶೋದೆ ಹಾಗೂ ವಸುದೇವ ಇಬ್ಬರು ತನ್ನ ಮಗ ಎಂದು ತಿಳಿದರು. ನೋಡಿ, ನೆನಪಿಡಿ, ಯಶೋದೆ ಮಾತ್ರ ತಿಳಿದದ್ದಲ್ಲ, ನಂದಗೋಪನೂ ತಿಳಿದ. ಅಂದ್ರೆ ಅವನು ಗೊತ್ತಿರಲಿಲ್ಲ. ಅದು ಗೊತ್ತಾಗಿದ್ದು ಹೇಗೆ? ಮುಂದೆ ಗರ್ಗಾಚಾರ್ಯರು ಬಂದು ನಾಮಕರಣ ಮಾಡುವಾಗ. ಸ್ರಷ್ಟಾರಮಬ್ಜ ಪ್ರಭವಸ್ಯ ಚೇಷಂ ಕೃಷ್ಣಂ ಯಶೋದಾ ಚ ತಥೈವ ಮಹೋತ್ಸವಾತ್ ಪೂರ್ಣಮನಾಶ್ಚನಂದಃ. ತುಂಬಿ ಬಂತು ಅವನಿಗೆ ಆನಂದ. ದೊಡ್ಡ ಸಮಾರಂಭವನ್ನು ಮಾಡಿದ. ವಿಪ್ರೇಭ್ಯೋದಾತ್ ಲಕ್ಷಮಿತಾಸ್ತದಾಗಾಹ, ಲಕ್ಷ ಗೋವುಗಳನ್ನು ದಾನ ಮಾಡಿದ. ಅವನು ಶೇರ್ ಅಷ್ಟಿತ್ತು. ವಸುದೇವನ ದನಗಳನ್ನು ಪಾಲನೆ ಮಾಡ್ತಾ ಇರ್ತಿದ್ದ. ಇವನ ಸಂಬಳ, ಇವನು ಶೇರು ಅಂತ ಇರುತ್ತಲ್ಲ, ಇವನ ಭಾಗ ಅಂತ. ಇಷ್ಟು ಗೋವುಗಳನ್ನು ಬೆಳೆಸಿದ್ರೆ ಇಷ್ಟು ಗೋವು ನಿನಗೆ ಅಂತ ಪರ್ಸಂಟೇಜ್. ಅದರಲ್ಲೇ ಒಂದು ಲಕ್ಷಮಿತಾಗಾಹ, ಲಕ್ಷ ಗೋವುಗಳು ಅದನ್ನು ಕೊಟ್ಟ. ಸುವರ್ಣ ರತ್ನಾಂಬರ ಭೂಷಣಾನಾಂ ಬಹೂನಿ ಗೋಜೀವಿ ಗಣಾಧಿನಾಥಃ ಪ್ರಾದಾದಥೋಪಾಯನ ಪಾಣಯಸ್ತಂ ಗೋಪಾಯ ಚೋದಾಂಚ ಮುದಾ ಸ್ತ್ರೀಯೋಗಮನ್. ಬಂಗಾರವನ್ನು ದಾನ ಮಾಡಿದ, ರತ್ನವನ್ನು ದಾನ ಮಾಡಿದ, ಬಟ್ಟೆಯನ್ನ, ಆಭರಣಗಳನ್ನ ಎಲ್ಲವನ್ನ ದಾನ ಮಾಡಿದ. ಅಥೋಪಾಯನ ಪಾಣಯಸ್ತಂ, ಉಪಾಯನ ಪಾಣಯ, ಉಪಾಯನ ಅಂತ ಹೇಳಿದ್ರೆ ಕಾಣಿಕೆ, ಕಾಣಿಕೆಗಳನ್ನು ಹಿಡ್ಕೊಂಡು ಬಂದರು. ಎಲ್ಲ ಹೆಣ್ಣು ಮಕ್ಕಳು ಇದು ಯಶೋದೆಯ ಕಡೆಗೆ ಬಂದರು. ಗತೇಶು ತತ್ರೈವ ದಿನೇಶು ಕೇಶುಚಿತ್ ಜಗಾಮಕಂ ಸಸ್ಯ ಗೃಹಂ ತನಂದ ಪೂರ್ವಂ ಹಿನಂದಸ್ತಕರಂ ಹಿದಾತುಂ ಬೃಹದ್ವನಾತ್ ನಿಸೃತಃ ಪ್ರಾಪ ಕೃಷ್ಣಾಂ. ನೆನಪಿಟ್ಕೊಳ್ಳಿ, ಈ ಶ್ಲೋಕವನ್ನು ಕೇರ್ಫುಲ್ ಆಗಿ ಕೇಳಿ. ಈ ಶ್ಲೋಕವನ್ನ ಕೇರ್ಫುಲ್ ಆಗಿ ಕೇಳಿ, ಮರೆಯಬೇಡಿ. ಏನು? ಗತೇಶು ತತ್ರೈವ ದಿನೇಶು, ಇದ್ದ ಜಾಗದಲ್ಲಿ ಕೆಲವು ದಿನಗಳನ್ನು ಕಳೆಯಲು ನಂದ ಯಶೋದ ಕಂಸಸ್ಯ ಗೃಹಂ ಜಗಾಮ, ಕಂಸನ ಮನೆಗೆ ಹೋದ. ಅಲ್ಲ, ಅಲ್ಲಿಯೇ ಇದ್ದವನು ಕಂಸನ ಮನೆಗೆ ಹೋದ ಅಂತಂದ್ರೆ ಏನ್ರಿ, ಎಲ್ಲಿದ್ದ ಅಂತ ಹೇಳ್ಬೇಕಲ್ಲ. ಪೂರ್ವಂ ಹಿ ನಂದ ಸಕರಂ ಹಿ ದಾತುಂ. ನೋಡಿ, ಯಶೋದೆ ತುಂಬು ಗರ್ಭಿಣಿ, ಒಂದು 8 ತಿಂಗಳಾಗಿದೆ, 9ನೇ ತಿಂಗಳು ಕಾಲಿಡ್ತಾ ಇದೆ. ಅವಾಗ ಯಮುನೆಯ ಬಳಿ ಬಂದ. ಬೃಹದ್ವನ ನಿಸೃತ, ಬೃಹದ್ವನ ಅಂತ ಇತ್ತು. ಬೃಹದ್ವನ ಅಂದ್ರೆ ದೊಡ್ಡ ಕಾಡು. ಆ ದೊಡ್ಡ ಕಾಡಿನಿಂದ ಹೊರಗಡೆ ಬಂದ. ಮಧುರೆಯ ಸಿಟಿ ಔಟ್ಸ್ಕರ್ಟ್ಸಿಗೆ ಬರುವಾಗ ಅವಳಿಗೆ ಬಹಳ ಆಯಾಸ ಆಗಲಿಕ್ಕೆ ಶುರು ಆಯಿತು. ಅಲ್ಲಿಯೇ ಇದ್ಬಿಟ್ಟ. ಸಹಾಗತ ತೇನ ತದಾ ಯಶೋದ ಸುಶಾವ ದುರ್ಗಾಮಥ ತತ್ರ ಶೌರಿ ನಿಧಾಯ ಕೃಷ್ಣಂ ಪ್ರತಿಗೃಹ್ಯ ಕನ್ಯಕಾಂ ಗೃಹಂ ಯಯೋ ನಂದ ಉವಾಸ ತತ್ರ. ಸಹ ಆಗತ ತೇನ ತದಾ ಯಶೋದ, ಯಶೋದೆಯು ಅವನ ಜೊತೆಗೆ ಬಂದಿದ್ಲು.
ಅಲ್ಲಿ ತುಂಬು ಗರ್ಭಿಣಿ ಆದ್ದರಿಂದ ಅಲ್ಲೇ ಇದು ಬಿಟ್ಟಿದ್ರು. ನೆನಪಿಡಿ, ಯಮುನೆಯ ತೀರದಲ್ಲಿ ಅವಳು ಹೆತ್ತಿದ್ದು, ತೀರದ ಆಚೆ ಅಲ್ಲ, ತೀರದಲ್ಲಿ ಕಂಸನ ಗೃಹಕ್ಕೆ ಬಂದಿದ್ದಾರೆ. ಗೊತ್ತಾಯ್ತಾ? ಕಂಸನ ಮನೆಗೆ ಹೋಗಬೇಕು ಅಂತ ಪಟ್ಟಣಕ್ಕೆ ಬಂದಿದ್ದಾರೆ. ಅಲ್ಲಿ ಇದಿದೆ, ಏನು, ಯಮುನಾ ಇದೆ. ಯಮುನೆಯ ದಡದಲ್ಲಿ ಅಂದ್ರೆ ಅದು ಟುವರ್ಡ್ಸ್ ಮಧುರ. ಯಮುನಾ ದಡ ಸ್ವಲ್ಪ ದೂರ ಹೋದ್ರೆ ಮಧುರೆ, ಆದ್ರೆ ಅವಳಿಗೆ ಆಯಾಸ ಆಗಿದೆ, ಅದಕ್ಕೆ ಅಲ್ಲೇ ಇದ್ಬಿಟ್ಟ ಅವನು. ಅದರಿಂದಾಗಿ ಎಲ್ಲ ಕಥೆನೂ ಬಿದ್ದೋಯ್ತಾ. ಹಾವು ಅಂತಂತೆ, ಹೆಡೆ ಅಳಿಸ್ಕೊಂಡು ನಿಂತಂತೆ, ಎಲ್ಲ ದಬಕ್ ದಬಕ್ ದಬಕ್ಕಂತ ಬಿದ್ದೋಯ್ತು. ಯಮುನಾ ನದಿ ಹೀಗೆ ಇದಾಯ್ತಂತೆ. ಅದು ಏನಿದೆ, ಅದು ಕಾವ್ಯದಲ್ಲಿ ಉತ್ಪ್ರೇಕ್ಷೆ ಮಾಡ್ಕೊಂಡು ಹೋಗಿದ್ದಾರೆ ಜನ. ಆದರೆ ತಾತ್ಪರ್ಯ ನಿರ್ಣಯದಲ್ಲಿ ಅದಿಲ್ಲ ನೋಡಿ. ನಿರುಷ್ಯ ತಸ್ಮಿನ್ ಯಮುನಾ ತಟೇ ಸಮಾಸಂ ಯಯೌ ದ್ರಷ್ಟು ಕಾಮೋ ನರೇಂದ್ರಂ ರಾಜ್ಞೇಥ ತಂ ದತ್ತಕರಂ ದದರ್ಶ ಶೂರಾತ್ಮಜೋ ವಾಕ್ಯಮು ವೈ ಚೈನಂ. 1 ತಿಂಗಳು ಅಲ್ಲೇ ಕಳೆದ. ನಿಧಾಯ ಕೃಷ್ಣ ಅವಾಗ ಅಲ್ಲಿ ಕನ್ಯೆಯನ್ನ ಹೆತ್ತಿದ್ದು ಅವಳು. ಶೌರಿ ವಸುದೇವ ಏನು ಮಾಡಿದ, ಆ ಜೈಲಿನಿಂದ ಬಿಡಿಸಿಕೊಂಡು ಬಂದ. ಅಲ್ಲಿ ತನ್ನ ಮಗನನ್ನ ಇಟ್ಟು ಮಗಳನ್ನ ಎತ್ಕೊಂಡು ಬಂದ. ಇದು ಆಗಿದ್ದು ಘಟನೆ. ಈಗೆಲ್ಲ ಅಂದ್ರೆ ತೀರಾ ಅಮಾನುಷವಾಗಿ ಅತಿಲೌಕಿಕವಾಗಿ ಏನು ನಡೀಲಿಲ್ಲ. ಅಮಾನುಷವಾಗಿದ್ದೇನು ಅಂತಂದ್ರೆ ಆ ಶೃಂಖಲ ಎಲ್ಲ ಬಿಚ್ಚಿ ಹೋಗಿದ್ದಷ್ಟೇ. ಜೈಲಿನ ಬಾಗಿಲಿನ ಬೀಗಗಳು ಒಡೆದುಕೊಂಡದ್ದು. ಅವನು ಗತಿ ಶೃಂಖಲ ಅಂತ ಮನೆ ಒಳಗಡೆ ಓಡಾಡಬಹುದು, ಆದ್ರೆ ಯಾವಾಗಲೂ ಸರಪಳಿ ಜೊತೆಲಿ ಇರ್ಬೇಕು, ಆ ತರಹ ಕಟ್ಟಿ ಹಾಕಿದ್ದ ಅವನು. ಸಹೈವ ಬದ್ಧ ಗತಿ ಶೃಂಖಲಾಯಾಮ್, ಶೃಂಖಲೆಯನ್ನು ಕಟ್ಟಿದಾನೆ. ಮನೆ ತುಂಬಾ ಓಡಾಡಬಹುದು, ಮನೆ ಹೊರಗಡೆ ಹೋಗ್ಲಿಕ್ಕಾಗಲ್ಲ. ಅಂದ್ರೆ ಮನೆ ಒಳಗಡೆ, ಕಾರಾಗೃಹದ ಒಳಗಡೆ ಗೃಹಬಂಧನ ಅಂದ್ರೆ ಇನ್ನೂ ಭೀಕರ. ಇದು ಹೌಸ್ ಅರೆಸ್ಟು ಅಲ್ಲ. ಇದು ಮನೆ ಹೊರಗಡೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ. ಮನೆ ಒಳಗಡೆ ಬಾತ್ರೂಮ್ಗೆ ಹೋಗಬಹುದು, ಆಮೇಲೆ ಅಡಿಗೆ ಮನೆಗೆ ಹೋಗಬಹುದು, ಊಟದ ಹಾಲಿಗೆ ಬರಬಹುದು, ಮನೆ ಎಲ್ಲ ಆಗುತ್ತೆ. ಅದರಿಂದಾಗಿ ರಾಜ್ಞೆ ತತಂ ದತ್ತಕರಂ ನಿಧಾಯ ಕೃಷ್ಣಂ ಆ ತರಹ ಇಟ್ಟಿದ್ದ. ಅದೆಲ್ಲ ಬಿಚ್ಚಿಕೊಂಡಿತು. ಅದು ಅಪೂರ್ವ. ಆ ಮಗುವನ್ನು ತಗೊಂಡು ಹೋದ, ಅಲ್ಲಿ ಇಟ್ಟ. ಹೆಣ್ಣು ಮಗುವನ್ನು ತಗೊಂಡು ಬಂದ, ಮತ್ತೆ ಆ ಸರಪಳೆಗಳೆಲ್ಲ ಕಚ್ಚಿಕೊಂಡವು. ಅದೇ ಉಳಿದವ್ರಿಗೆಲ್ಲ ನಿದ್ರೆ ಬಂತವ, ಉಳಿದವ್ರಿಗೆಲ್ಲ ನಿದ್ರೆ ಬಂದದ್ದಿದೆ. ಆಗ ಇವನು ಹೋಗಿದ್ದು ಇದೆ ಅಷ್ಟೇ ವಿನಃ ಇದು ಯಮುನೆ ಹೀಗೆ ಹರಿದುಕೊಂಡಿದ್ದು, ಅದು 2 ಭಾಗ ಆಗಿದ್ದು, ಅವನು ಹೋಗಿದ್ದು, ಶೇಷ ಬಂದಿದ್ದು, ದೇವತೆಗಳು ಪ್ರಾರ್ಥನೆ ಮಾಡಿದ್ದೆಲ್ಲ ಇದೆ. ಆದರೆ ಈ ಅಂಶವನ್ನು ನಾವು ಗಮನಿಸಬೇಕು. ಮಧ್ವಾಚಾರ್ಯರ ತಾತ್ಪರ್ಯ ನಿರ್ಣಯದಲ್ಲಿ ಹೀಗಿದೆ. ಹೀಗೆ 1 ತಿಂಗಳು ಕಳೆಯಿತು. ಯಾಕೆಂದ್ರೆ ಹೆತ್ತ ಮೇಲೆ ಕೂಡಲೇ ಎಲ್ಲಿಗೆ ಅಂತ ಹೋಗೋದು. ನಮ್ಮ ಕಡೆ ಒಂದು ಇದಿದೆ, ಏನು ಒಂದು ಟರ್ಮ್ ಇದೆ, ಹಸಿ ಬಾಣಂತಿ ಅಂತ. ಹಸಿ ಬಾಣಂತಿ ಅಂತ ಹೇಳಿದ್ರೆ ಇನ್ನೂ ದೇಹದ ಒಳಗಡೆಯ ಅವಯವಗಳು ಅಡ್ಜಸ್ಟ್ ಆಗಿರೋದಿಲ್ಲ, ಮತ್ತೆ ಯಥಾ ಪ್ರಕಾರ ಇರ್ಲಿಕ್ಕಾಗಲ್ಲ. ಈ ತರಹ ಇರುತ್ತೆ. ಅವರ ಒಳಗಡೆಯ ಸಪ್ತ ಧಾತುಗಳು ಇನ್ನೂ ತಯಾರಾಗಿರಲ್ಲ, ಸುಲಭವಾಗಿ ಓಡಾಡಲಿಕ್ಕೆ ಇತ್ಯಾದಿಗಳು. ನಿರುಷ್ಯ ತಸ್ಮಿನ್ ಯಮುನ. ಅದರಿಂದಾಗಿ ಮಾಸಂ 1 ತಿಂಗಳು ಅಲ್ಲೇ ಕಳೆದ. 1 ತಿಂಗಳಾದ ಮೇಲೆ ದ್ರಷ್ಟು ಕಾಮೋ ನರೇಂದ್ರಂ. ಅವನು ಬಂದದ್ದು ಯಾಕೆ? ಟ್ಯಾಕ್ಸ್ ಕೊಡ್ಲಿಕ್ಕೆ. ಟ್ಯಾಕ್ಸ್ ಕೊಡುವಾಗ ಏನಿದೆ ಅಲ್ಲಿ, ಟ್ಯಾಕ್ಸ್ ಕೊಡುವಾಗ ಬಂದವನು ಅಲ್ಲೇ ಇದ್ದು ಬಿಟ್ಟಿದ್ದ. ಮಗು ಹುಟ್ಟುವ ಅವಸ್ಥೆ ಇದ್ದಾಗ ಟ್ಯಾಕ್ಸ್ ಅನ್ನು 1 ತಿಂಗಳು ಪೋಸ್ಟ್ಪೋನ್ ಮಾಡೋಣ, ಬೇಕಾದ್ರೆ ಪೆನಾಲ್ಟಿ ಸೇರಿಸಿ ಕಟ್ಟೋಣ ಅಂತ. ಅವಾಗ ಆದ ಘಟನೆ ಇದು. ಹೀಗಾಗಿ ಅವರ ಅಲೆಮಾರಿ ಜೀವನ
ಮಾ ಸಂಜಯೌ ದ್ರಷ್ಟು ಕಾಮೋ ನರೇಂದ್ರಂ ರಾಜ್ಞೇಥ ತಂ ದತ್ತಕರಂ ದದರ್ಶ ಶೂರಾತ್ಮಜೋ ವಾಕ್ಯಮುವಾಚ ಚೈನಂ. ಕಂಸನಿಗೆ ಟ್ಯಾಕ್ಸ್ ಕೊಟ್ಟಾದ ಮೇಲೆ ನಂದಗೋಪ ವಸುದೇವನ ಹತ್ತಿರ ಬಂದ. ಏನೋ ಹೀಗೆ ಮಾತನಾಡ್ತಾ ಇದ್ದ. ಬಹಳ ದುಃಖ ಆಯಿತು, 6 ಜನ ಸತ್ತೋಗಿದ್ದಾರೆ ನಿನ್ನ ಮಕ್ಕಳು, ಏನು ಮಾಡ್ಲಿಕ್ಕಾಗತ್ತೆ, ಎಲ್ಲ ದೈವದ ಕೈನಲ್ಲಿದೆ ಅಂತ. ಯಾಕೆಂದ್ರೆ ಸುತ್ತಮುತ್ತಲೂ ಯಾವ ಗೂಢಚಾರರು ಓಡಾಡ್ತಾ ಇರ್ತಾರೋ ಏನು ಕಥೆನೋ, ಬಹಳ ಕಷ್ಟ ಅಲ್ವಾ, ಏನಂತ ಮಾಡೋದು. ಅವಾಗ ರಾಜ್ಞೇಥ ತಂ ದತ್ತಕರಂ ನನಂದ ಶೂರಾತ್ಮಜೋ ವಾಕ್ಯಮುವಾಚ ಚೈನಂ. ಅವಾಗ ವಸುದೇವ ಕಂಸನ ಇದು ನಂದಗೋಪನ ಕರುಣಾಭರಿತವಾದ ಮಾತುಗಳನ್ನು ಕೇಳಿಸಿಕೊಂಡು ಹೇಳಿದನಂತೆ, ಇಲ್ಲ ನೀನು ಬೇಗ ಹೋಗಬೇಕು, ಅಲ್ಲಿ ಕೃಷ್ಣನನ್ನು ನೋಡು ಅಂತಂದ. ಅದರಂತೆ ನಂದಗೋಪ ಕೂಡಲೇ ಮನೆಯ ಕಡೆಗೆ ಹೊರಟ. ಆದರೆ ಅಲ್ಲೇನೋ ಒಂದಾಯಿತು. ಅದು ಏನಾಯಿತು ಅಂತ ಹೇಳಿ ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತು ನಾನು ಈ ಚಿಂತನೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಕೃಷ್ಣಾರ್ಪಣ. ನಾಳೆ ಯಥಾ ಪ್ರಕಾರ 50ರ ತನಕ ಮಾಡೋಣ.